ಸರಿ ಡಿಯರ್ ಸ್ಟೂಡೆಂಟ್ಸ್, ಈಗ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಈ ರೀತಿ ಕೊಟ್ಟಾಗ, ಇಲ್ಲಿ ತ್ರಿಭುಜಗಳು ಏನು ಕೊಟ್ಟಿದ್ದೀವಲ್ಲ ಈ ರೀತಿ ಎರಡು ಟೈಪ್ ಬರ್ತದೆ. ಅಂದರೆ ಕೆಳಗಿನ ಇಲ್ಲಿ ನಾವು ಬೇಸ್ ಅಂತ ಪರಿಗಣಿಸಿದ್ರೆ ಇಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ 1 2 3. ಅಂದರೆ ಕೆಳಗೆ ನನಗೆ ಎಷ್ಟು ತ್ರಿಭುಜಗಳು ದೊರಕಿರು ಅಂತಂದರೆ 3. ಅಂದರೆ 3 ಅನ್ನೋದು ಬೆಸ ಸಂಖ್ಯೆ. ಬೆಸ ಅಂತ ಬಂದಾಗ ನಾವು ಈ ಸೂತ್ರವನ್ನು ಹಾಕಿದರೆ ಎಷ್ಟು ತ್ರಿಭುಜಗಳು ಈ ಆಕೃತಿಯಲ್ಲಿ ಸಿಗ್ತವೆ ಅಂತ ಗೊತ್ತು. ನೋಡೋಣ. ಈ 1/8 ಆಫ್ n ಜಾಗಕ್ಕೆ ನಾವು 3 ಹಾಕ್ಬೇಕು. 3 ಅಂದರೆ ಆಫ್ 3 + 2 ಆಫ್ 2 × 3 + 1 ಓಕೆ, ಎಂಡ್ ಮಾಡಿ. ಸೊ ಇಲ್ಲಿ ಕೊನೆಯಲ್ಲಿ ನಾವು ನೋಡೋದು ಮೊದಲು ಆವರಣದೊಳಗಿರೋನು ಲೆಕ್ಕ ಬಿಡಿಸಬೇಕು. ಅದು ನಿಮಗೆ ಗೊತ್ತಿದೆ, ಬಾಡ್ಮಾಸ್ ನಿಯಮ ಹೇಳದೆ ಆವರಣದೊಳಗಿನ ಲೆಕ್ಕ. ಬಾಡ್ಮಾಸ್ ಮೀನ್ಸ್ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಓಕೆನಾ? ಸೊ ಇಲ್ಲಿ 1/8 ಇಂಟು 3, ಇಲ್ಲಿ ಆಫ್ ಇದೆಯಲ್ಲ ಬ್ರಾಕೆಟ್ ಒಳಗೆ 3 + 2 5. ಇದರೊಳಗೆ ಒನ್ಸ್ ಅಗೇನ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ಕೊಂಡು ಅಡಿಷನ್ ಮಾಡಬೇಕು. 2 3 = 6 + 7 -1 ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಸೊ 1/8 ಇಸ್ ಈಕ್ವಲ್ ಟು ಇಂಟು 1/8 ಇಲ್ಲಿ 3 5 and 7 ಒಂದೇ ಸಾರಿ ಮಲ್ಟಿಪ್ಲೈ. 3 5 15, 15 ಒಳ್ಳೆ 105 -1. ಓಕೆನಾ? ಸೊ ಈಗ ಏನಾಯ್ತು, ಮುಂದಕ್ಕೆ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 1/8 ಇಂಟು 105ರಲ್ಲಿ 1 ಹೋದ್ರೆ 104. ಸೊ 1/8 ಇದು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಭಾಗ ಆಗಂತ ಸಂಖ್ಯೆನೇ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಾ? ಅಂದರೆ ನಾನು ಇಲ್ಲಿ ಒಂಚೂರು ಕಾಣಲಿ ಅಂತ ಇಲ್ಲಿ ಮೇಲೆ ಬರಿತೀನಿ. ಇಲ್ಲಿ ಬಂದತಕ್ಕಂಥ ಸಿಂಪ್ಲಿಫಿಕೇಶನನ್ನು ಇಲ್ಲಿ ಬರಿತೀನಿ. ಸೊ 1/8 ಇಂಟು 104. ಸರಿನಾ? ಈಗ 8ರಿಂದ ಇದು ಭಾಗ ಆಗಂಗೆ ಇರುತ್ತೆ ಸಾಮಾನ್ಯವಾಗಿ. 8 ಅಂದರೆ 8. ಸರಿನಾ? 2 ಇತ್ತು 4 24, 8 3 ಸೊ 13. ಹಾಗಾದರೆ ಈ ಒಂದು ಆಕೃತಿಯಲ್ಲಿ ಅಡಗಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 13. ಈ ರೀತಿನೇ ಕಂಡುಹಿಡಬೇಕು ಹೊರತು ನಾವು ಯಾವುದೇ ಸಿಂಪಲ್ ಮೆಥಡ್ಸ್ನ ಬಳಸ್ತೀನಿ ಅಂತಂದರೆ ಆಗಲ್ಲ. ಹೆಂಗೆ ನಾನು ಹಿಂಗೆ ಎಣಿಸ್ಕೊಂಡ್ಬರ್ತೀನಿ, ತ್ರಿಭುಜಗಳನ್ನ ಎಣಿಸ್ತೀನಿ, ಈ ರೀತಿ ಎಲ್ಲ ಎಣಿಸ್ತೀನಿ ಅಂದರೆ ಆಗಲ್ಲ. ಅರ್ಥ ಆಯ್ತಾ? ಸಂಪೂರ್ಣವಾಗಿ ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಅಂದರೆ ಪಾದದಲ್ಲಿ ನಾವು ನೋಡಿದಾಗ, ಬೇಸಲ್ಲಿ ನೋಡಿದಾಗ ಬೆಸ ಸಂಖ್ಯೆಗಳಿವೆ. ಓಕೆ. ಅದೇ ಥರ ಇನ್ನೊಂದು ಚಿತ್ರ ಇದೆ. ಇನ್ನೊಂದು ಚಿತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪಾದದಲ್ಲಿ ತ್ರಿಭುಜಗಳನ್ನ ಬರೀ ಕೌಂಟ್ ಮಾಡಿ. 1 2 3 4. ಅಂದರೆ ಪಾದದಲ್ಲಿ, ಪಾದ ಅಂತ ಪರಿಗಣಿಸೋಣ, 4 ತ್ರಿಭುಜಗಳಿದ್ದಾವೆ. ಅಂದರೆ ಇಲ್ಲಿ ನನಗೆ n ನ ಸಂಖ್ಯೆ n = 4 ಅಂತ ಅಂದಾಗ ಅದೇನಾಗುತ್ತೆ, ಸರಿ ಸಂಖ್ಯೆ. ಸರಿ ಸಂಖ್ಯೆ ಹಾಕಿದಾಗ ಅದರ ಸೂತ್ರನೇ ಚೇಂಜ್. ಏನು ಸರಿ ಸಂಖ್ಯೆ ಹಾಕಿದಾಗ ಇಲ್ಲೋಕೆ 1/8 ಇಂಟು ಅಂದರೆ ಆಫ್ ಇದೆಯಲ್ಲ, n ಆಫ್ n + 2 ಆಫ್ 2n + 1. n ಜಾಗಕ್ಕೆ ಏನು ಹಾಕೋಣ, 4 ಹಾಕಿ. ಅಲ್ಲಿಗೆ 4 ಇಂಟು 4 + 2 2 ಇಂಟು 4 + 1. ಸೊ ಅಲ್ಲಿಗೆ 1/8 ಇಂಟು ಓಕೆನಾ 4 ಇಂಟು 6 ಇಂಟು ಒಂದೇ ಸರಿ ಮಾಡ್ಕೊಳ್ಳೋಣ. 4 ಈಗ ಈ 4 8 ಭಾಗ ಆಗುತ್ತೆ. ಇವನಷ್ಟನ್ನು ಮಲ್ಟಿಪ್ಲೈ ಮಾಡಿ ಭಾಗಿಸ್ಬೇಕು ಅಂತ ಏನಿಲ್ಲ. 4 8 ಭಾಗ ಆಗುತ್ತೆ. 4 ಅಂದರೆ 4. ತಿರ್ಗಾ ಮತ್ತೆ 2 6 ಭಾಗ ಆಗುತ್ತೆ. 2 ಅಂದರೆ 2. ಉಳಿದಿದ್ದೇನು 20 3 ಇಂಟು 9 ಅಂದರೆ 9 3 27. ಅಂದರೆ ಈ ತ್ರಿಭುಜದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳು ಅಡಗಿದಾವೆ ಅಂತ ಅಂದರೆ 27 ತ್ರಿಭುಜಗಳು. ಇದು ಒಂದು ವಿಧವಾದ ಅಂದರೆ ಜಿಮ್ಯಾಟ್ನಲ್ಲಿ ಒಂದು ವಿಧವಾದ ಆಕೃತಿಯಲ್ಲಿರುವ ತ್ರಿಭುಜಗಳೆಷ್ಟು ಅಂತ ಕಂಡುಹಿಡಿದಕ್ಕೆ ಒಂದು ಸುಲಭವಾದ ಮಾರ್ಗ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಓಕೆ, ಮುಂದಿನ ವಿಧಕ್ಕೆ ಹೋಗೋಣ. ಓಕೆ, ಥ್ಯಾಂಕ್ ಯು.